ಗಂಗೆಯ ಸಹೋದರೇ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ವ್ಲಾಗ್ಸ್. ಇದು ಲಾಸ್ಟ್ ವಿಡಿಯೋನ ಕಂಟಿನ್ಯೂಷನ್ ವಿಡಿಯೋ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇರೋದು. ಮದುವೆ ಮನೆಗೆ 2 days ಇರಬೇಕಾದ್ರೇ ಇನ್ನು ಮದುಮಗ ಎಲ್ಲ ಇನ್ವಿಟೇಷನ್ಸ್ನ ರೆಡಿ ಮಾಡಿಬಿಟ್ಟು ಹಂಚಕ್ಕೆ ಊರಲ್ಲೆಲ್ಲ ಕೊಡೋಕ್ಕೆ ರೆಡಿ ಮಾಡ್ತಾ ಇದ್ರು. ಈ ಕಡೆ ಎಲ್ಲ ಹೇಗೆ ಅಂತ ಅಂದರೆ, ಮದುವೆ ಮನೆಗೆ 2 ದಿನ ಇರಬೇಕಾದ್ರೇ ಊರು ಮನೆಯಲ್ಲೆಲ್ಲ ಹೋಗ್ಬಿಟ್ಟು ಮನೆಯಿಂದ ಯಾರಾದರೂ ಇಬ್ಬರು ಹೋಗಿ ಅರ್ಶಿನ ಕುಂಕುಮ ಅಕ್ಷತೆ ಎಲ್ಲ ಕೊಟ್ಟು ಇನ್ವಿಟೇಷನ್ನ ಕೊಟ್ಬಿಟ್ಟು ಇನ್ವೈಟ್ ಮಾಡ್ತಾರೆ. ಫಸ್ಟೇ ಗೊತ್ತಿರತ್ತೆ ಮದುವೆ ಅಂತ, ಬಟ್ ಆಸ್ ಪರ್ ದ ರಿಚುವಲ್ಸ್ ಅಂತ ಹೇಳಿಬಿಟ್ಟು ಆ ರೀತಿ ಶಾಸ್ತ್ರನ ಹೋಗಿ ಮಾಡಿ ನೆಕ್ಸ್ಟ್ ಡೇ ಹಂದ್ರಗಂಬ, ಚಪ್ರ ಪೂಜೆಗೆ, ಬಳೆ ಶಾಸ್ತ್ರಕ್ಕೆ ಎಲ್ಲ ಮನೆಯವ್ರನ್ನೆಲ್ಲರನ್ನೂ ಇನ್ವೈಟ್ ಮಾಡಿಬಿಟ್ಟು ಬರ್ತಾರೆ. ಸೊ ಇಡೀ ದಿನ ಅದೇ ಆಗೋಯ್ತು, ಇನ್ವಿಟೇಷನ್ಸ್ನ ಇಡೀ ಊರು ತುಂಬ ಹಂಚಿರೋದು. ಆ್ಯಂಡ್ ನೈಟು ನಾವು ಸ್ವಲ್ಪ ಪ್ರತೀಕ್ಷಾ ಬೇರೆ ಸ್ವಲ್ಪ ಹಠ ಮಾಡ್ತಾ ಇದ್ಲು, ಹಾಗಾಗಿ ಅವಳನ್ನ ನಾನು ಮತ್ತು ಸಿದ್ದು ಹೊರಗೆ ಕರ್ಕೊಂಡು ಬಂದಿದ್ವಿ ಪಾನಿಪುರಿ ತಿನ್ನೋಣ ಅಂತ. 1 day ಫುಲ್ ಹಾಗೆ ಕಂಪ್ಲೀಟ್ ಆಗೋಯ್ತು. ಇದು ನೆಕ್ಸ್ಟ್ ಡೇ 12th April, ಮದುವೆ ಹಿಂದಿನ ದಿನ ಹಂದ್ರಗಂಬ ಹಾಕೋ ಶಾಸ್ತ್ರ ಅಂತ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಮಲೆನಾಡು ಸೈಡಲ್ಲೆಲ್ಲ ಚಪ್ರ ಪೂಜೆ, ಚಪ್ರ ಹಾಕೋದು ಅಂತ ಹೇಳ್ತಾರಲ್ಲ, ಇಲ್ಲಿ ಅದನ್ನೇ ಹಂದ್ರಗಂಬ ಅಂತ ಸ್ಟಾರ್ಟ್ ಮಾಡ್ತಾರೆ ಪೂಜೆ ಮಾಡೋಕ್ಕೆ. ಸೊ ಬೆಳಿಗ್ಗೆ ಆಲ್ಮೋಸ್ಟ್ ಒಂದು 9:30 ಇಂದನೇ ಸ್ಟಾರ್ಟ್ ಆಗಿತ್ತು. ಊರಿನವರು, ಅಕ್ಕಪಕ್ಕದ ಮನೆಯವರು ಎಲ್ಲರೂ ಸೇರ್ಕೊಂಡು ಹಂದ್ರಗಂಬ ಹಾಕಕ್ಕೆ ರೆಡಿ ಮಾಡ್ತಾ ಇದ್ರು. ಸೊ ಫಸ್ಟ್ ಟ್ಯಾಕ್ಟ್ರಿಯಿಂದ ಅಡಿಕೆ ಕಂಬಗಳು, ಪೈಪ್ಗಳು ಮತ್ತೆ ಪೂಜೆಗೆ ಬೇಕಾಗಿರೋದು, ಚಪ್ರಕ್ಕೆ ಹಾಕ್ಬೇಕಾಗಿರೋಂಥ ಎಲ್ಲ ಐಟಮ್ಗಳನ್ನ ತಗೊಂಡು ಬಂದಿದ್ರು. ಸೊ ಊರು ಮನೆಯವರು ಎಲ್ಲರೂ ಸೇರ್ಬಿಟ್ಟು ಚಪ್ರ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಬಿಫೋರ್ ಹಾಕಕ್ಕಿಂತ ಮುಂಚೆ ಎಲ್ಲದು ಮೆಜರ್ಮೆಂಟ್ ತಗೊಂತಾರಲ್ಲ, ಪಕ್ಕ ಪ್ರಾಪರ್ ಆಗಿ ಮೆಜರ್ಮೆಂಟ್ ತಗೊತಾ ಇದ್ರು, ಎಲ್ಲಿಂದ ಎಲ್ಲಿಗೆ ಹಾಕಬೇಕು ಆ್ಯಂಡ್ ಒಂದು ಕಂಬದಿಂದ ಒಂದು ಕಂಬಕ್ಕೆ ಎಷ್ಟು ಗ್ಯಾಪ್ ಕೊಡಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಒಂದು ದಾರ ತಗೊಂಡು ಮೆಜರ್ಮೆಂಟ್ ಮಾಡಿಕೊಂಡು ಅದನ್ನ ಕಂಬ ಎಲ್ಲ ಕೂರ್ಸಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಈ ಫಂಕ್ಷನಲ್ಲಿ ಇಷ್ಟೊಂದು ಜನ ಸೇರಿಕೊಂಡು ಎಲ್ಲರೂ ಕೆಲಸ ಮಾಡೋದು ಆ್ಯಂಡ್ ಈ ಥರ ಚಪ್ರ ಹಾಕೋದು, ಆ ಚಪ್ರ ನೋಡೋದು ಅಂತಂದ್ರೆ ಅದೇ ಒಂಥರ ತುಂಬ ಖುಷಿ ಅನಿಸುತ್ತೆ. ನನಗಂತೂ ಈ ಥರ ಎಲ್ಲ ಮಾವಿನ ಎಲೆ, ಆ ತೋರಣಗಳನ್ನು ಎಲ್ಲ ಹಾಕೋದು ನೋಡೋಕೆ ಒಂಥರ ತುಂಬ ಚೆನ್ನಾಗಂತ ಖುಷಿ ಆಗ್ತಾ ಇತ್ತು. ಆ್ಯಂಡ್ ಎಲ್ಲರೂ ಬಂದು ತುಂಬ ಸಪೋರ್ಟಾಗಿ ಮಾಡಿಬಿಟ್ಟು ಕೆಲಸ ಕೂಡ ಮಾಡ್ತಾ ಇದ್ರಲ್ಲ, ಅದು ತುಂಬ ಖುಷಿ ಅನಿಸ್ತಾ ಇತ್ತು ನೋಡೋಕ್ಕೆ. ನಾನು ಸಿದ್ದು ಅವ್ರಿಗೆ ಸ್ವಲ್ಪ ವಿಡಿಯೋ ಮಾಡ್ಕೊಳಕ್ಕೆ ಹೇಳಿದ್ದೆ. ನಾನು ಇನ್ನು ಜಸ್ಟ್ ಮಾರ್ನಿಂಗ್ ಅಲ್ವಾ, ಸೊ ಅವಾಗ ಇನ್ನೂ ಎಲ್ಲ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬರ್ತಾ ಇದ್ದೆ ಅಷ್ಟೇ. ನೆಕ್ಸ್ಟ್ ನಾವು ಎಲ್ಲ ರಿಚುವಲ್ಸಿಗೆ ರೆಡಿ ಮಾಡಬೇಕಾಗಿತ್ತು. ಆ್ಯಂಡ್ ಇನ್ನೂ ಒಂದು ರಿಚುವಲ್ಸ್ ಏನು ಅಂತಂದರೆ, ಇಲ್ಲಿ ನನಗೆ ಗೊತ್ತಿರೋಂಗೆ, ನನಗೂ ಇದು ಫಸ್ಟ್ ಟೈಮ್ ನನಗೆ ಗೊತ್ತಿರೋ ಥರ ಆಗಿರೋದು. ನಾನೆಲ್ಲೂ ನಮ್ಮ ಕಡೆನೂ ಇದು ನೋಡಿರಲಿಲ್ಲ. ಉತ್ತರ ಕರ್ನಾಟಕದಲ್ಲಿ ಮದುವೆ ಮನೆ, ಯಾವ ಹುಡುಗ ಮದುವೆ ಆಗ್ತಾ ಇರ್ತಾರಲ್ಲ ಅವರು ಮನೆಗೇನೆ ಹಿಂದಿನ ದಿನನೇ ಕರೆಸ್ಬಿಟ್ಟು ಜವಳ ಮಾಡಿಸ್ಕೊಳೋದು ಅಂತ ಶಾಸ್ತ್ರ ಮಾಡ್ತಾರೆ. ಅದನ್ನ ಮನೇಲೆ ಕರ್ಸ್ಕೊಂಡ್ಬಿಟ್ಟು ಮಾಡಿಸ್ಕೊಬೇಕಂತೆ. ಸೊ ಅದಕ್ಕೆ ಮದುಮಗನ್ಗೆನೆ ಇವಾಗ ಇಲ್ಲಿ ಹೇರ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಒಂದ್ಸತಿ ಅವ್ರದ್ದು ನಾರ್ಮಲ್ ಆಗಿ ಸಿಂಪಲ್ ಆಗಿ ಹೇರ್ ಕಟ್ಟು, ಅದು ಬಿಯರ್ಡ್ ಎಲ್ಲ ಶೇವಿಂಗು ಶೇಪ್ ಎಲ್ಲ ಆಲ್ರೆಡಿ ಆಗಿತ್ತು. ಬಟ್ ಶಾಸ್ತ್ರಕ್ಕೋಸ್ಕರ ಮನೇಲೆ ಕರೆಸಿ ಮಾಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಮನೇಲೇನೆ ಅವ್ರನ್ನ ಹೇರ್ ಕಟ್ ಮಾಡೋರ್ನ ಕರೆಸಿದ್ರು. ಇವನು ಕುಮಾರ್ ಅಂತ. ಸೊ ಇವನು ಈ ಬ್ಯಾಂಗ್ಳೂರಲ್ಲೇ ಇರೋದು, ಇವ್ರಿಗೆ ಕಸಿನ್ ಆಗಬೇಕು. ಅವನು ಶಾಸ್ತ್ರ ಅಭ್ಯಾಸ ಮಾಡ್ತಾ ಇದ್ದಾನೆ ಬ್ಯಾಂಗ್ಳೂರಲ್ಲೇ. ಸೊ ಮದುಮಗನ ಜೊತೆ ಮರಿ ಮದುಮಗ ಅಂತ ಹೇಳಿಬಿಟ್ಟು ಅವನನ್ನು ಕೂರಿಸಿದ್ರು ಶಾಸ್ತ್ರಕ್ಕೆ. ಸೊ ಮದುಮಗನ ಜೊತೆ ಅವನಿಗೂ ಸಿಂಪಲ್ ಆಗಿ ಹೇರ್ ಕಟ್ ಆಗಬೇಕು ಶಾಸ್ತ್ರಕ್ಕೆ ಅಂತ ಅವನಿಗೂ ನೆಕ್ಸ್ಟ್ ಹೇರ್ ಕಟ್ನ ಮಾಡಿಸಿದ್ದಾರೆ. ಫೋಟೋ ಬರ್ಬೇಕಲ್ಲ ಚೆನ್ನಾಗಿ. ಅಲ್ಲಿ ಚಪ್ರ ಹಾಕೋರು ಎಲ್ಲ ಇದ್ರಲ್ಲ, ಸೊ ಅವರು ಎಲ್ಲ ಬಂದ್ಬಿಟ್ಟು ಇಲ್ಲ ಫುಲ್ ಆ ಥರ ಶೇವಿಂಗ್ ಮಾಡಿ, ಈ ಥರ ಹೇರ್ ಕಟ್ ಮಾಡಿ ಅಂತ ಹೇಳ್ಬಿಟ್ಟು ಮದುಮಗಂಗೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ರು. ಸೊ ಅವರು ಓಕೆ ಹಾಗೂ ಮಾಡಿಸ್ಕೊತೀನಿ, ಹೀಗೂ ಮಾಡಿಸ್ಕೊತೀನಿ ಅಂತ ಯಾರ್ಯಾರು ಏನೇನು ಹೇಳ್ತಾರೋ ಅದಕ್ಕೆಲ್ಲದಕ್ಕೂ ಓಕೆ ಅಂತ ಹೇಳ್ಬಿಟ್ಟು ಮದುಮಗ ಮರಿ ಮದುಮಗ ಇಬ್ರು ರೆಡಿ ಆಗ್ತಾ ಇದ್ರು. ಹೇಳ ಒಂದು ಯಾವ್ದಾರು ಮಂತ್ರ ಹೇಳ.
ಸೊ ಅವನು ಬ್ಯಾಂಗ್ಳೂರಲ್ಲೇ ಶಾಸ್ತ್ರ ಅಭ್ಯಾಸ ಮಾಡ್ತಾ ಇದ್ದಾನಲ್ವಾ, ಅದಕ್ಕೆ ಅವನಿಗೂ ಅಲ್ಲೇ ಕುತ್ಕೊಂಡು ಎಲ್ಲಾದ್ರೂ ಕಾಡಿಸ್ತಾ ಇದ್ರು ಮಂತ್ರ ಹೇಳು ಅಂತ. ಬಟ್ ತುಂಬಾ ಚೆನ್ನಾಗಿ ಮಂತ್ರ ಹೇಳ್ತಾರೆ. ಅಂಡ್ ಇವಾಗ ನೆಕ್ಸ್ಟ್ ಮನೇಲಾಗೋ ಎಲ್ಲ ಪೂಜೆಗಳಿಗೂ ಇವನೇ ಐನೋರು, ಇವನೇ ಪೂಜೆ ಮಾಡಿಸಿರೋದು. ಅಂಡ್ ಎಲ್ಲ ಕಾರ್ಯಗಳನ್ನು ತುಂಬಾ ಚೆನ್ನಾಗಿ ಕೂಡ ಮಾಡಿಸ್ತಾನೆ, ತುಂಬಾ ಚೆನ್ನಾಗಿ ಕಲಿತಾ ಇದ್ದಾನೆ. ಬ್ಯಾಂಗ್ಳೂರಲ್ಲೇ ಇರೋದು ಅವನು. ಸೊ ಅವನದು ಶಾಸ್ತ್ರಕ್ಕೆ ಹೇಗೆ ರೆಡಿ ಆಗಬೇಕು ಅವನದು ಎಲ್ಲ ಹೇರ್ ಕಟ್ ಆಗ್ತಾ ಇತ್ತು. ಅಂಡ್ ಒಂದ್ ಕಡೆ ಇಲ್ಲೂ ಅಷ್ಟೇ ಹಂದ್ರಗಂಬ ಹಾಕಕ್ಕೆ ಎಲ್ಲ ನೀಟಾಗಿ ಎಲ್ಲ ಪ್ಲಾನ್ ಮಾಡಿಕೊಂಡು ಎಲ್ಲ ತೆಗ್ದು ರೆಡಿ ಮಾಡ್ಕೊತಾ ಇದ್ರು. ಅಂಡ್ ನಾವು ಅಷ್ಟೇ ಒಳಗಡೆ ಎಲ್ಲ ಮತ್ತೆ ಮುತ್ತೈದರೆಲ್ಲ ಪೂಜೆಗೆ ರೆಡಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ನಾವು ಎಲ್ಲರೂ ಕಂಕಣಗಳನ್ನ ಕಟ್ಕೊತಾ ಇದ್ವಿ. ಮದ್ವೆ ಮನೆ ಅಲ್ವಾ, ಸೊ ಎಲ್ಲರೂ ಸೇರ್ಕೊಂಡು ಎಲ್ಲ ರೀತಿ ಕೆಲಸಗಳು ಮಾಡಿದ್ರೆ ಮಾತ್ರ ಕೆಲಸಗಳು ಬೇಗ ಫಾಸ್ಟ್ ಆಗಿ ನಡೆದೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೂ ಅಷ್ಟೇ ಬೆಳಿಗ್ಗೆ ಬೇರೆ ಬೇರೆ ಶಾಸ್ತ್ರಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಅಂಡ್ ಇವತ್ತು ಅಷ್ಟೇ ಕರ್ಜಿಕಾಯಿ ಮಾಡ್ಕೊಳಕ್ಕೆ ಮತ್ತೆ ಇವತ್ತು ಕರ್ಜಿಕಾಯಿಗೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ರು. ಅದು ಹಾಳೆಗಳನ್ನೆಲ್ಲ ರೆಡಿ ಮಾಡ್ಬೇಕಲ್ವಾ, ಅದಕ್ಕೆ ಅದನ್ನು ಕುತ್ಕೊಂಡು ಎಲ್ಲರೂ ಹಾಳೆಗಳನ್ನ ಕೂಡ ರೆಡಿ ಮಾಡ್ಕೊತಾ ಇದ್ರು. ಅಂಡ್ ಇವತ್ತು ಒಂದ್ ಸೈಡಲ್ಲಿ ರೆಡಿ ಮಾಡ್ಕೊಡ್ತಾ ಇದ್ರು ಅಂಡ್ ಒಂದ್ ಸೈಡಲ್ಲಿ ಆಲ್ರೆಡಿ ಕರ್ಜಿಕಾಯಿ ಮಾಡ್ತಾನೂ ಇದ್ರು. ಅಂಡ್ ಮೊನ್ನೆ ಲಾಸ್ಟ್ ವಿಡಿಯೋದಲ್ಲೂ ನಾನು ಹೇಳಿದ್ದೆ ಕರ್ಜಿಕಾಯಿಗಳು ಮಾಡ್ತಾ ಇದ್ರು ಅಂತ. ಈ ವಿಡಿಯೋದಲ್ಲೂ ಅಷ್ಟೇ ಉತ್ತರ ಕರ್ನಾಟಕದಲ್ಲಿ ಈ ತರ ಕರಿಯ ಹೋಳಿಗೆ, ಬೇಳೆ ಹೋಳಿಗೆ ಅಂತ ಹೇಳ್ಬಿಟ್ಟು ಅದೇ ತುಂಬಾ ಸ್ಪೆಷಲ್ಲು. ಅಂಡ್ ನೆಕ್ಸ್ಟ್ ಆಲ್ರೆಡಿ ನಾನು ಅಲ್ಲಿಂದ ವಿಡಿಯೋ ಮಾಡ್ಕೊಂಡು ಬರೋದ್ರೊಳಗಡೆನೆ ಇಲ್ಲಿ ಮತ್ತೆ ಜವಳದ್ದು ಶಾಸ್ತ್ರ ಮುಗಿಸಿದ್ಮೇಲೆ ಅವರಿಬ್ರು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಮದುಮಗನೇ ಫಸ್ಟ್ ಹಂದ್ರಗಂಬ ಹಾಕೋದಿಕ್ಕೆ ಪೂಜೆ ಮಾಡಬೇಕು. ಸೊ ಆ ಪೂಜೆನ ಸ್ಟಾರ್ಟ್ ಮಾಡಿದ್ರು. ಓಂ ವ್ಯೋಮಯಮಾಹಿತನೇ ಸೂಕ್ಷ್ಮಮಂತರೇ ಕಲಿಯುಗೆ ಪ್ರಥಮಪಾದೇ ಜಂಬೋ ದ್ವೀಪೆ ಭರತವರ್ಷೇ ಭರತಖಂಡೇಯ ಭಾಗೆ ತ್ರಿಜನಸ್ಯ ಪಶ್ಚಿಮ ಪ್ರದೇಶೇ ಆಸ್ ಪರ್ ರಿಚುವಲ್ಲು ಮದುಮಗನೇ ಫಸ್ಟು ಹಂದ್ರಗಂಬಕ್ಕೆ ಹೋಲ್ ತೆಗ್ದಿರ್ತಾರಲ್ಲ ಕಂಬ ಕೂರ್ಸಕ್ಕೆ, ಆ ಕಂಬಕ್ಕೆ ಫಸ್ಟು ಅವರೇ ಆರತಿ ಮಾಡಿ ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಬೇಕು. ಸೊ ಅದಕ್ಕೆ ಮದುಮಗನ ಕೈಯಲ್ಲೇ ಇಲ್ಲಿ ಆರತಿ ಮಾಡಿಸಿ ಪೂಜೆ ಮಾಡಿಸಿ ನೈವೇದ್ಯ ಎಲ್ಲ ಮಾಡಿಸ್ತಾ ಇದ್ದಾರೆ. ಒಂದ್ಸತಿ ಅದೆಲ್ಲ ಆದಮೇಲೆ ಎಲ್ಲರೂ ಸೇರಿಕೊಂಡು ಕಂಬನ ಕೂರಿಸ್ತಾರೆ. ನಾನು ಸುಮ್ಮನೆ ಅದನ್ನೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೆ. ಬಟ್ ಅವರು ಕಂಬ ಕೂರಿಸ್ಬೇಕಾದ್ರೇ ಮುತ್ತೈದರು ಎಲ್ಲ ಮುಟ್ಟಬೇಕು. ಸೊ ಎಲ್ಲರೂ ನೀವು ಮುಟ್ಟಿ ಕಂಬನ ಅಂತ ಹೇಳಿದ್ರು. ಅದಕ್ಕೆ ನಾವು ನೆಕ್ಸ್ಟ್ ಪಕ್ಕದಲ್ಲಿ ಇನ್ನೊಂದು ಕಂಬ ಕೂರಿಸ್ತಾರಲ್ವ, ಅದಕ್ಕೆ ಆ ಕಂಬ ಕೂರಿಸ್ಬೇಕಾದ್ರೆ ಹೋಗ್ಬಿಟ್ಟು ನಾನು ಮತ್ತೆ ನಮ್ಮ ಆಂಟಿ ಮತ್ತೆ ಪಕ್ಕದ ಮನೆಯವರು ಎಲ್ಲರೂ ಇದ್ವಲ್ಲ, ಎಲ್ಲರೂ ಹೋಗ್ಬಿಟ್ಟು ನಾವು ಒಂದ್ಸತಿ ಮುಟ್ಟಿದ್ವಿ ಅದನ್ನ. ಆ್ಯಂಡ್ ಆಮೇಲೆ ಅವರು ಫುಲ್ ಎಲ್ಲ ಕಡೆಯಿಂದ ಫುಲ್ ಕಂಬನ ಕೂರಿಸಿ ಕಂಪ್ಲೀಟಾಗಿ ಅವರೇ ಎಲ್ಲ ಚಪ್ರನ ನೆಕ್ಸ್ಟ್ ಹಾಕ್ತಾರೆ. ಸ್ಟಾರ್ಟಿಂಗ್ ಮಾತ್ರ ಒಂದು ಸ್ವಲ್ಪ ಶಾಸ್ತ್ರಕ್ಕೆ ಮಾತ್ರ ನಾವೆಲ್ಲ ಇದ್ದು ಮದುಮಗನು ಇದ್ದು ಶಾಸ್ತ್ರನ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಅವರೇ ಅದನ್ನ ಕಂಪ್ಲೀಟ್ ಮಾಡಿದ್ರು. ಅಂಡ್ ಇಲ್ಲೆಲ್ಲ ಕಂಬಗಳಾಗ್ತಾ ಇರ್ಬೇಕಾದ್ರೆ ಒಳಗಡೆ ಮತ್ತೆ ಇಲ್ಲಿ ಲಗ್ನ ಕಟ್ಸೋದು ಅಂತ ಮಾಡ್ತಾರೆ ಶಾಸ್ತ್ರನ ಮದ್ವೆ ಹಿಂದಿನ ದಿನನೇ. ಸೊ ಲಗ್ನ ಕಟ್ಟೋ ಶಾಸ್ತ್ರಕ್ಕೆ ಏನೇನು ರೆಡಿ ಮಾಡ್ಕೊಬೇಕು ಅದನ್ನೆಲ್ಲಾನು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ರು. ನನಗೂ ಇದು ಲಗ್ನ ಕಟ್ಸೋ ಶಾಸ್ತ್ರನೂ ನನಗೂ ಸ್ವಲ್ಪ ಫಸ್ಟ್ ಟೈಮೇ ಇದು. ಸೊ ಅದಕ್ಕೆ ನಾನು ಅದನ್ನ ನೀಟಾಗಿ ನೋಡ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೆ. ಸೊ ಈ ಥರ ಎಲ್ಲ ಕಳಶಗಳನ್ನ ಕೂರಿಸ್ಬಿಟ್ಟು ಪತ್ರಿಕೆಗಳನ್ನೆಲ್ಲ ಇಟ್ಬಿಟ್ಟು ಅದಕ್ಕೆಲ್ಲ ಪೂಜೆಗಳನ್ನ ಮಾಡಿ ನೆಕ್ಸ್ಟ್ ಅದು ಒಂದು ಉಡಕ್ಕಿ ಗಂಟು ಅಂತ ಮಾಡ್ತಾರೆ. ಅರ್ಶಿನ ಕುಂಕುಮ ಅಕ್ಕಿ ಎಲ್ಲದನ್ನು ಹಾಕ್ಬಿಟ್ಟು ಒಂದು ಗಂಟು ರೆಡಿ ಮಾಡ್ತಾರೆ. ಆ ಗಂಟನ್ನ ಫಸ್ಟು ಹುಡುಗಿ ಮನೆಗೆ ನೆಕ್ಸ್ಟ್ ಕಳಿಸ್ತಾರಂತೆ. ಸೊ ಆ ಇವ್ರು ಕಳಿಸಿರೋ ಗಂಟೆ ಕೊಟ್ಟಿರೋ ಅರ್ಶಿನ ಕುಂಕುಮನೆ ಫಸ್ಟ್ ಹುಡುಗಿಗೆ ಇಡಿಸ್ಬಿಟ್ಟು ಹುಡುಗಿನ ರೆಡಿ ಮಾಡೋದು. ಸೊ ಇದನ್ನೆಲ್ಲ ತಗೊಂಡು ಹುಡುಗಿ ಮನೆಗೆ ಹೋಗಿ ಕೊಟ್ಟು ಹುಡುಗಿನಲ್ಲಿ ರೆಡಿ ಮಾಡಿಸ್ಕೊಂಡು ಅಲ್ಲಿಂದ ಹುಡುಗಿನ ಹಿಂದಿನ ದಿನನೇ ಹುಡುಗನ ಮನೆಗೆ ಕರ್ಕೊಂಡು ಬರ್ತಾರೆ. ಅದು ಇಲ್ಲಿ ಶಾಸ್ತ್ರ. ಸೊ ಆ ಶಾಸ್ತ್ರಕ್ಕೆ ಇವಾಗ ಆಲ್ರೆಡಿ ಲಗ್ನ ಕಟ್ಸೋದು ಅಂತ ಹೇಳ್ಬಿಟ್ಟು ಮದುಮಗನ್ ರೆಡಿ ಮಾಡಿಬಿಟ್ಟು ಪೂಜೆ ಮಾಡಿಸಿ ಲಗ್ನ ಕಟ್ಸ್ತಾ ಇದ್ರು. ಭರತವರ್ಷೇ ಭರತಖಂಡೇಯ ನೇರೋ ಲಕ್ಷಣವಿದ್ಧಾಗೆ ಶ್ರೀ ವೇದಮೂರ್ತಿಯ ವೇದಮೂರ್ತಿ ಶಂಭುಲಿಂಗಯ್ಯ
ಪಕ್ಕೀರಯ್ಯ ಪಕ್ಕೀರಯ್ಯನವ್ರ ಬೆಂದರ್ ಮಠ ಇವರೆಲ್ಲರ ಆಲ್ರೆಡಿ ಮದುಮಗನ್ಗೆ ಈ ತರ ಶಾಸ್ತ್ರಗಳು ಮಾಡಿಸಿ ಮದ್ವೆ ಪೂಜೆ ಎಲ್ಲರೂ ಅವ್ರಿಗೂ ಅಭ್ಯಾಸ ಇದೆ. ಅವರು ಶಾಸ್ತ್ರಿಗಳ ಕೆಲಸನೂ ಮಾಡ್ತಾರೆ ಅಂಡ್ ಮನೆಯಲ್ಲಿ ಹೊಲ ಗದ್ದೆಗಳನ್ನ ನೋಡ್ಕೊಂಡು ಅವರು ಹೋಗ್ತಾರೆ. ಸೊ ಇವನು ಕುಮಾರ್ ಇನ್ನು ಇವಾಗ ಶಾಸ್ತ್ರಾಭ್ಯಾಸ ಮಾಡ್ತಾ ಇದ್ದಾನಲ್ಲ, ಸೊ ಸ್ವಲ್ಪ ಏನಾದ್ರು ಮಿಸ್ಟೇಕ್ ಆದ್ರೆ ಅಲ್ಲೇ ಮದುಮಗನೇ ಕುತ್ಕೊಂಡು ಹೇಳ್ಕೊಡ್ತಾ ಇದ್ದಾನೆ, ಹಾಗೆ ಹೇಳು ಹೀಗೆ ಹೇಳು ಅಂತ. ಅಂಡ್ ನೆಕ್ಸ್ಟ್ ಅದೆಲ್ಲ ಶಾಸ್ತ್ರಗಳು ಮಾಡ್ತಾ ಇರ್ಬೇಕಾದ್ರೆ, ಆರತಿಗಳು ಮಾಡ್ಬೇಕಾದ್ರೆ ನಮ್ಮ ಮಾವನು ಎಲ್ಲರೂ ಇದ್ರು, ಎಲ್ಲರೂ ಸೇರ್ಕೊಂಡು ಅವರೇ ಎಲ್ಲ ಮಂತ್ರಗಳನ್ನು ಹೇಳ್ತಾ ಇದ್ರು. ಪಂಚಾಕ್ಷರಂ ಪಾವನಂ ಲೋಕೆ ಶ್ರೀ ಸುರಕ್ಷಮಾ ದರ್ಶತಾ ಕಾಂತಾಕ್ಷಿ ಪಂಚೇರೋಹಂ ಅಂಡ್ ನೆಕ್ಸ್ಟ್ ಲಗ್ನ ಕಟ್ಸೋ ಶಾಸ್ತ್ರ ಮುಗಿದ್ಮೇಲೆ ಬಳೆ ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ರು. ಟೈಮ್ ಹೇಗೆ ಹೋಗ್ತಾ ಇತ್ತು ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಆಲ್ಮೋಸ್ಟ್ ಇಷ್ಟೆಲ್ಲ ಆಗ್ಬೇಕಾದ್ರೆ 11:30 ಆಗೋಗ್ಬಿಟ್ಟಿತ್ತು. ಬಳ್ಗಾರನು ಕರೆಸಿದ್ರು ಮನೆಗೆ. ಸೊ ಬಳ್ಗಾರರು ಬಂದ್ಮೇಲೆ ಬಳೆಗಳಿಗೆಲ್ಲ ಒಂದ್ಸತಿ ಪೂಜೆ ಮಾಡಿಸ್ಬಿಟ್ಟು ನೆಕ್ಸ್ಟ್ ಬಳೆ ಶಾಸ್ತ್ರನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಫಸ್ಟು ನಮ್ಮ ಆಂಟಿಯವ್ರೊಬ್ರ ಹತ್ರನೇ ಪೂಜೆ ಮಾಡಿಸಿದ್ರು. ನೆಕ್ಸ್ಟ್ ಅವ್ರೊಂದ್ಸತಿ ಪೂಜೆ ಮಾಡಿ ಆದ್ಮೇಲೆ ಮನೆ ಮಗಳು ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಸೊ ಮನೆ ಮಗಳು ಒಂದ್ಸತಿ ಪೂಜೆ ಮಾಡಿ ಆದ್ಮೇಲೆ ಮತ್ತೆ ಮನೆ ಸೊಸೆ ಒಂದ್ಸತಿ ಪೂಜೆ ಮಾಡ್ಬೇಕು ಅಂದ್ರು. ಸೊ ನಾನೊಂದ್ಸತಿ, ಸವಿತಾ ಒಂದ್ಸತಿ ಪೂಜೆ ಎಲ್ಲ ಮಾಡಿ ಆದ್ಮೇಲೆ ಬಳೆ ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ರು. ಸೊ ಮನೆ ಮಗಳಿಗೆ ಫಸ್ಟ್ ಬಳೆ ಇಡ್ಸ್ಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಶಾಸ್ತ್ರದ ಪ್ರಕಾರ ಫಸ್ಟ್ ಸವಿತಂಗೆ ಬಳೆ ಇಡ್ಸೋಣ ಅಂತ ಹೇಳ್ಬಿಟ್ಟು ಅವಳಿಗೇನೆ ಬಳೆ ಇಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವರು ಸಿದ್ದು ಅವ್ರ ತಂಗಿ ಸವಿತಾ ಅಂತ. ಸೊ ಫಸ್ಟ್ ಅವ್ರಿಗೇನೆ ಬಳೆ ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಬಳೆ ಇಡ್ಸಿ ಆದ್ಮೇಲೆ ನೆಕ್ಸ್ಟ್ ಎಲ್ಲರೂ ಬಳೆ ಇಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವರು ಅಪ್ಪ ಮಗ ಇಬ್ರು ಬಂದಿದ್ರು, ಹಾಗಾಗಿ ಇಬ್ರು ಒಬ್ಬೊಬ್ಬರಿಗೆ ಬಳೆ ಇಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಬಳೆ ಇಡ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಳೆ ಇಡ್ಸ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಸೊ ಬಳೆ ಇಟ್ಕೊಳಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅಲ್ಲಿ ಏನು ಅಂದ್ರೆ ಫುಲ್ ಗ್ರೀನ್ ಕಲರ್ ಬಳೆನೇ ಆಯ್ತಾ. ಆ ಗ್ರೀನ್ ಬಿಟ್ಟು ಬೇರೆ ಕಲರ್ ಬಳೆನೇ ಇಲ್ಲ. ನನಗೂ ಇದು ಫಸ್ಟ್ ಟೈಮ್ ನಾನು ಗ್ರೀನ್ ಕಲರ್ ಬಳೆ ಮಾತ್ರ ನೋಡಿರೋದು. ಈಗ ನಮ್ಮ ಸೈಡೆಲ್ಲ ಆದರೆ ಎರಡು ಗ್ರೀನ್ ಆ್ಯಂಡ್ ರೆಡ್ ಕಲರ್ ಮಿಕ್ಸ್ ಮ್ಯಾಚ್ ಮಾಡಿ ಇಡಿಸ್ತಾರೆ. ಬಟ್ ಇಲ್ಲಿ ಎಲ್ಲರೂ ಇನ್ಕ್ಲೂಡಿಂಗ್ ಮದುಮಗಳು ಅಷ್ಟೇ ಎಲ್ಲರೂ ಒಂದೇ ಥರ ಬಳೆನೇ ಇಡ್ತಾರೆ, ಗ್ರೀನ್ ಕಲರ್ ಬಳೆನೇ. ಸೊ ಅದೇ ಬಳೆನೇ ಇಡಿಸ್ಕೊಬೇಕು. ನಾನು ಒಂದು ಸ್ವಲ್ಪ ಇಡಿಸ್ಕೊಳೋದು ಅಂತ ಅಂದ್ಕೊಂಡೆ, ಬಟ್ ಅಲ್ಲಿದ್ದವರೆಲ್ಲ ಜಾಸ್ತಿ ಇಡಿಸ್ಕೊಳ್ಳಿ ಅಂತ ಅಂದರು. ಸೊ ಅದಕ್ಕೆ ನಾನು ಎಲ್ಲರೂ ಹೇಳ್ದಂಗೆ ಜಾಸ್ತಿನೇ ಇಡಿ ಅಂತ ಹೇಳ್ಬಿಟ್ಟು ಜಾಸ್ತಿನೇ ಇಡಿಸ್ಕೊಂಡೆ. ಸೊ ಎರಡು ಕೈಗಳಿಗೆ ಒಂದು 2 ಡಜನ್ ಹತ್ತತ್ರ ಇಡಿಸ್ಕೊಂಡೆ. ಮಿಡ್ಲಲ್ಲಿ ಒಂದು ಸ್ವಲ್ಪ ಗೋಲ್ಡ್ ಬಳೆಗಳನ್ನ ಎಲ್ಲನೂ ಹಾಕಿದ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫಸ್ಟ್ ಟೈಮ್ ನಾನು ಈ ಥರ ಫುಲ್ ಗ್ರೀನ್ ಕಲರ್ ಬಳೆನ ಇಟ್ಟಿರೋದು. ಸೊ ಬಳೆ ಎಲ್ಲ ಇಟ್ಕೊಂಡು ಹೊರಗಡೆ ಬಂದು ನೋಡ್ತೀನಿ, ಆಲ್ರೆಡಿ ಫುಲ್ ಹಂದ್ರಗಂಬ ಚಪ್ರ ಅಂತೀವಲ್ಲ ಅದು ಫುಲ್ ಕಂಪ್ಲೀಟ್ ಆಗೋಗ್ಬಿಟ್ಟಿದೆ. ಫುಲ್ ಎಷ್ಟು ಚೆನ್ನಾಗಿ ಹಾಕಿದ್ರು ಅಂದರೆ, ನನಗೆ ಫಸ್ಟ್ ಟೈಮ್ ಈ ಥರ ಸೀರೆ ಎಲ್ಲ ಕಡೆಗೂ ಹೊಸ ಸೀರೆನ ಕಟ್ಟಿ ಈ ಥರ ಫುಲ್ಲು ಮಾವಿನ ತೋರಣ ಎಲ್ಲ ಹಾಕಿ ಮಾಡಿರೋದನ್ನ ನೋಡಿದ್ದೆ. ಚಪ್ರ ಎಲ್ಲ ಆದರೆ ಕಾಮನ್, ಓಕೆ ತುಂಬ ನೋಡಿರ್ತೀವಿ. ಬಟ್ ಈ ಥರ ಎಲ್ಲ ಕಡೆಗೂ ಸೈಡಲ್ಲೆಲ್ಲ ಸೀರೆಗಳನ್ನೆಲ್ಲ ಹಾಕಿರೋದನ್ನ ನಾನು ಫಸ್ಟ್ ಟೈಮ್ ನೋಡಿರೋದು. ಇಲ್ಲಿ ಶಾಸ್ತ್ರ ಪ್ರಕಾರ ಆ ಥರ ಸೀರೆಗಳನ್ನೆಲ್ಲ ಹಾಕ್ತಾರಂತೆ. ಸೊ ತುಂಬ ಚೆನ್ನಾಗಾಗಿತ್ತು ಆಯಿತಾ. ತುಂಬ ಚೆನ್ನಾಗಿ ಚಪ್ರ ಹಾಕಿದ್ರು, ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೆಕ್ಸ್ಟು ಇಷ್ಟೆಲ್ಲ ಆಗಬೇಕಾದ್ರೇ ಆಫ್ಟರ್ನೂನ್ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ನೆಕ್ಸ್ಟು ಮದುಮಗನ ಕೈಯಲ್ಲಿ ಈ ಥರ ಗೋವಿನ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ರು. ಸಿದ್ದು ಅಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ದ. ಎಲ್ಲರೂ ಅದಕ್ಕೆ ದೊಡ್ಡ ಸ್ವಾಮಿಗಳಿಗೆ ಎತ್ತಿಡ್ಕೊಳಕ್ ಹೇಳಿ ಅಂತ ಹೇಳ್ಬಿಟ್ಟು ಅವನ ಹತ್ರ ಎಲ್ಲರೂ ಎತ್ತಿಡ್ಕೊಳಕ್ ಹೇಳಿದ್ರು. ಅಲ್ಲೆಲ್ಲರೂ ಅವನಿಗೂ ದೊಡ್ಡ ಸ್ವಾಮಿಗಳು ಅಂತಾನೆ ಕರೀತಾರೆ. ಪರವಾಗಿಲ್ಲ ಏನೋ ಕೆಲಸ ಮಾಡ್ತಿದ್ದಾರೆ, ಮಾಡ್ಲಿ. ಎತ್ತಿಗೆಲ್ಲ ಕಾಲೆಲ್ಲ ತೊಳೆದು ಅದಕ್ಕೆಲ್ಲ ಪೂಜೆ ಎಲ್ಲ ಮಾಡಿ ಅದಕ್ಕೂ ಮತ್ತೆ ಊಟ ಎಲ್ಲ ಕೊಡೋಕ್ಕೆ ರೆಡಿ ಮಾಡಿಕೊಂಡ್ರು. ಸೊ ಮದುಮಗನ ಕೈಯಲ್ಲಿ ಊಟ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಬಾಳೆಹಣ್ಣು ಮತ್ತು ಅಕ್ಕಿ ಎಲ್ಲದನ್ನು ನೆನೆಸಿರೋದನ್ನ ಎಲ್ಲದೂ ತೊಗೊಂಡು ಬಂದು ಅವ್ರ ಕೈಯಲ್ಲೇ ಫಸ್ಟ್ ಕೊಡಿಸಿದ್ರು. ಸೊ ಆಲ್ರೆಡಿ ಎತ್ತಿಗೂ ಮತ್ತೆ ಊಟ ಕೊಡಬೇಕು ಆ್ಯಂಡ್ ಹಂದ್ರಗಂಬ ರೆಡಿ ಆಗಿತ್ತಲ್ಲ, ಸೊ ಅದಕ್ಕೂ ಅಷ್ಟೇ ಎಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎತ್ತಿಗೆ ಮತ್ತೆ ಹಂದ್ರಗಂಬಕ್ಕೆ ಎರಡಕ್ಕೂ ಮದುಮಗನ ಕೈಯಲ್ಲಿ ಎಡೆ ಮಾಡಿಸಿದ್ರು. ಅಂಡ್ ಎಡೆ ಎಲ್ಲ ಕೊಟ್ಟಿ ಆದ್ಮೇಲೆ ಎಲ್ಲ ಮುತ್ತೈದೆಯರು ಸೇರ್ಕೊಂಡು ಎತ್ತಿಗೆ ಆರತಿ ಮಾಡ್ಲಿಕ್ಕೆ ಹೇಳಿದ್ರು. ಸೊ ನಾನು ಹೋಗಿದ್ದೆ. ಶ್ರೀ ಗುರುಭ್ಯೋ ನಮಃ. ಮಂಗಲ ಮಹಾಗೌರೀಂ ಗಂಗೆಯ ಸಹೋದರೀಂ
ಗಂಗಾಧರನ ರಾಣಿ ಕಾಪಾಡುತ್ತಾಯೇ ಮಳೆಯ ಶಾಶ್ವತ ಕೊಡುತ್ತಾಯೇ ಶಾಶ್ವತ ಕೊಡುತ್ತಾಯೇ ಮಂಗಲ. ಸೊ ಒಂದಾದ್ಮೇಲೆ ಒಂದು ಶಾಸ್ತ್ರಗಳು, ಒಂದಾದ್ಮೇಲೆ ಒಂದು ಇನ್ನೊಂದು ಏನಾದರೂ ಪೂಜೆಗಳು ಇದ್ದೇ ಇರ್ತಾ ಇತ್ತು. ಸೊ ಒಂಥರ ಟೈಮು ತುಂಬ ಫಾಸ್ಟಾಗಿ ಮೂವ್ ಆಗ್ತಾ ಇದೆ ಅಂತ ಅನಿಸ್ತಾ ಇತ್ತು. ಸೊ ಅದೆಲ್ಲ ಪೂಜೆಗಳು ಮುಗ್ದೆ ಆದಮೇಲೆ ಮದುವೆ ಹಿಂದಿನ ದಿನ 12ನೇ ತಾರೀಕು ಹನುಮ ಜಯಂತಿ ಕೂಡ ಇತ್ತು. ಹಾಗಾಗಿ ಅಲ್ಲಿ ಹನುಮನ್ ದೇವಸ್ಥಾನಕ್ಕೂ ಒಂದ್ಸತಿ ಹೋಗ್ಬಿಟ್ಟು ಎಲ್ಲ ಅಲ್ಲಿನೂ ದೇವರಿಗೆ ಎಲ್ಲ ಎಡೆ ಕೊಟ್ಬಿಟ್ಟು ಅಲ್ಲೂ ಅರ್ಶಿನ ಕುಂಕುಮ ಎಲ್ಲ ಹಾಕ್ಕೊಂಡು ಉಡಿ ತುಂಬಿಸ್ಕೊಂಡು ಬನ್ನಿ ಅಂತ ಹೇಳಿ ಒಂದು 4-5 ಜನನ ಮನೆಯಿಂದ ಕಳಿಸಿದ್ರು. ಸೊ ನಾವು ಒಂದು 4-5 ಜನ ಮತ್ತೆ ಅಲ್ಲೂ ಹನುಮ ದೇವಸ್ಥಾನಕ್ಕೆ, ಅಂದರೆ ಊರು ಮನೆ ದೇವಸ್ಥಾನ ಆದಮೇಲೆ ಎಲ್ಲ ದೇವಸ್ಥಾನಕ್ಕೂ ಪೂಜೆನ ಸಲ್ಲಿಸಲೇಬೇಕಾಗತ್ತೆ ಅಲ್ವಾ. ಸೊ ಹನುಮ ಜಯಂತಿ ಬೇರೆ ಇತ್ತು, ಸ್ಪೆಷಲ್ ಒಕೇಶನ್ ಅಂತ ಹೇಳ್ಬಿಟ್ಟು ನಾವು ಒಂದು 4-5 ಜನ ಕಸಿನ್ಸ್ ಎಲ್ಲಾದರೂ ಹೋಗ್ಬಿಟ್ಟು ಅಲ್ಲೂ ದೇವರಿಗೂ ಎಲ್ಲ ಪೂಜೆ ಆರತಿ ಎಲ್ಲ ಮಾಡಿದ್ವಿ. ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿತ್ತಲ್ಲ, ದೇವಸ್ಥಾನ ಕ್ಲೋಸ್ ಆಗಿತ್ತು. ಸೊ ಹಾಗಾಗಿ ಹೊರಗಡೆಯಿಂದನೇ ನಾವು ದೇವರಿಗೆ ಆರತಿ ಎಲ್ಲ ಮಾಡಿ ನೈವೇದ್ಯ ಎಲ್ಲ ಕೊಟ್ಬಿಟ್ವಿ. ನೈವೇದ್ಯ ಎಲ್ಲ ಕೊಟ್ಬಿಟ್ಟು ಅಲ್ಲೂ ಅಷ್ಟೇ ಮತ್ತೆ 4-5 ಜನ ನಾವು ಹೋಗಿದ್ವಲ್ಲ. ಸೊ ಅಲ್ಲಿ ನಾವು ಎಲ್ಲ ಮತ್ತೆ ದೇವ್ರ ಎದುರುಗಡೆನೆ ಉಡಕ್ಕಿನ ಮತ್ತೆ ಪ್ರೊಸೆಸ್ ಇಲ್ಲೂ ಕೂಡ ಅದನ್ನೇ ಮಾಡಿದ್ರು. ಉಡಕ್ಕಿನೆಲ್ಲ ಹಾಕ್ಬಿಟ್ಟು ಉಡಕ್ಕಿನೆಲ್ಲ ಮತ್ತೆ ಅದೇ ಥರ ಸೀರೆನಲ್ಲಿ ತೊಗೊಳ್ಬೇಕಾಗಿತ್ತು. ನನಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ಅದು ಹೇಗೆ ಸೆಕ್ಸ್ಕೊಳೋದು ಅಂತಲೇ ಕಲಿತಾ ಇದ್ದೆ. ಈ ವಿಡಿಯೋದಲ್ಲಿ ಆಲ್ರೆಡಿ ಮತ್ತೆ ಅದು ಹೆಂಗೆ ಸೆಕ್ಸ್ಕೊಬೇಕು ಅಂತ ಬರ್ತಾನೆ ಇರಲಿಲ್ಲ. ಬಟ್ ಹಂಗೆ ಪಕ್ಕದಲ್ಲೇ ನನ್ನ ಕಸಿನ್ ಅವಳನ್ನ ಕೇಳ್ತಾ ಇದ್ದೆ, ದೀಪಾ ಅಂತ. ಸೊ ಅವಳು ಹೀಗೆ ಸೆಕ್ಸ್ ಇಟ್ಕೊಳ್ಳಿ ಅಥವಾ ಹೀಗೆ ಕೈಯಲ್ಲಿ ಇಟ್ಕೊಳ್ಳಿ ಅಂತ ಮತ್ತೆನೂ ಹೇಳ್ಕೊಡ್ತಾ ಇದ್ರು. ಹಾಗೇನೆ ಎಲ್ಲರೂ ಹೋಗ್ಬಿಟ್ಟು ದೇವಸ್ಥಾನಕ್ಕೂ ಸ್ವಲ್ಪ ಹೊತ್ತು ಅಲ್ಲೂ ಟೈಮ್ ಸ್ಪೆಂಡ್ ಮಾಡಿ ಪೂಜೆ ಎಲ್ಲ ಚೆನ್ನಾಗಿ ಸಲ್ಲಿಸಿ ಮಡ್ಲಕ್ಕಿ ಎಲ್ಲ ನಾವು ಎಲ್ಲ ತೊಗೊಂಡು ಎಲ್ಲರಿಗೂ ಮಡ್ಲಕ್ಕಿ ಕೊಟ್ಟು ಆ್ಯಂಡ್ ಅದಾದ್ಮೇಲೆ ಅಲ್ಲೂ ಒಬ್ಬೊಬ್ಬರನ್ನೇ ಕೂರಿಸ್ಬಿಟ್ಟು ಎಲ್ಲರಿಗೂ ಆರತಿ ಕೂಡ ಮಾಡ್ತಾರೆ. ಸೊ ಹಾಗಾಗಿ ಒಬ್ಬೊಬ್ಬರು 4 ಜನ ಕುತ್ಕೊಳ್ಳೋದು ಮತ್ತು ಒಬ್ಬರು ಆರತಿ ಮಾಡೋದು, ಅದೇ ರೀತಿಯೇ ಒಬ್ಬರಾದ್ಮೇಲೆ ಒಬ್ಬರು ಅಂತ ಎಲ್ಲರೂ ಸೇರಿಕೊಂಡು ಆರತಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು 4 ಗಂಟೆ ಹಂಗೆ ಆಗ್ಬಿಟ್ಟಿತ್ತು ಅನ್ಸುತ್ತೆ. ಸೊ ಮನೆಗೆ ಬಂದ್ವಿ. ನೆಕ್ಸ್ಟ್ ಮತ್ತೆ ಇನ್ನ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಒಂದೇ ವಿಡಿಯೋದಲ್ಲಿ ಎಲ್ಲದನ್ನು ಹಾಕ್ಬಿಟ್ರೆ ಬೋರ್ ಆಗ್ಬಿಡತ್ತೆ. ಅಂಡ್ ಇನ್ನ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿಲ್ಲ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಥ್ಯಾಂಕ್ ಯು.